ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ವಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಾನು ಕಾಲೇಜಿಗೆ ಹೋಗಿ ಬಂದೆ. ಇಲ್ಲೇ ನಮ್ಮ ಮಮ್ಮಿಯರು ನಮಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಯಾವ ಅಡುಗೆ ಮಾಡಾಕತ್ತೇವಂದ್ರೆ ಮಮ್ಮಿ ಯಾರಿಗೆ ಒಬ್ರಿಗೆ ನಮ್ಮ ಮನೆಯವ್ರಿಗಿನ ರೆಡಿ? ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನಾನು ಏನು ಮಾಡಾಕತ್ತೀನಪ್ಪ ಅಂತಂದ್ರೆ, ಏನು ಸ್ಪೆಷಲ್ ಅಂತಂದ್ರೆ ಮೋಮೋಸ್ ಮಾಡಾಕತ್ತೀನಿ ನೋಡ್ರಿ. ಯಾರಿಗೋಸ್ಕರ ಮಾಡಾಕತ್ತೀನಿ ಅಂತಂದ್ರೆ ನನ್ನ ಮಗ ಪುಟ್ಟನಿಗೋಸ್ಕರ ಮಾಡಾಕತ್ತೀನಿ. ನನ್ನ ಮಗ ಪುಟ್ಟನಿಗೋಸ್ಕರ ಇದು ನಾನು ಮೋಮೋಸ್ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಎಲ್ಲರೂ ಮೋಮೋಸ್ ತಿನ್ನಕ್ಕೆ ನಮ್ಮ ಮನೆಗೆ. ಮತ್ತೆ ಅಂತಂದ್ರೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಕತ್ತೈತ್ರಿ. ಯಾಕಂತಂದ್ರೆ ಮುಂಜಾನೆ ನಮಗೆ ಟೈಮ್ ಇರಲ್ಲ, ಮಾಡಾಕ ಟೈಮ್ ಸಿಗಲ್ಲ. ಅವ್ರು ಮುಂಜಾನೆ ಅವಸರು ಸಾಲಿಗೆ ಹೋಗ್ಬಿಡ್ತಾರೆ ರೀ. ಕಾಲೇಜ್ಗೆ ಹೋಗ್ಕೊಳ್ಳೋರು ಬಿಟ್ಟು ಸಾಲಿಗೆ ಹೋಗ್ತಾರ. ಮತ್ತು ಹೋಟ್ಲದ್ ನೋಡ್ಕೋಬೇಕು. ಅಪ್ಪಾಜಿ ಕೆಲ್ಸಕ್ಕೆ ಹೋಗೋಣ ಒಟ್ಟ ಪುಸ್ತಕನ ಇರಲ್ರಿ. ಅದ್ರಾಗ ಸ್ವಲ್ಪ ರೆಸ್ಟ್ ಮಾಡೋದು, ಸ್ವಲ್ಪ ಮಾಡಿದ್ನ ನಮಗೂ ಒಂದು ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಐತ್ರಿ. ಬೇಡ ಹೇಳೋದಾದ್ರೆ ಮತ್ತೆ ನಿಮಗೂ ವಿಡಿಯೋ ಬೋರ್ ಆಗತ್ತೆ ನೋಡಕ್ಕೆ. ಖುಷಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ನ ಬರ್ರಿ ಏನೇನು ಹಾಕ್ನಂತ ನೋಡ್ರಿ. ಇವಾಗ ನಮ್ಮ ಸಿದ್ದು ಸ್ಕೂಲ್ಗೆ ಹೋಗ್ಯಾನಂದ್ರೆ ಬರತ್ಲಿಗೆನ ನಮ್ಮ ಮಮ್ಮಿಯರು ಅದಕ್ಕೆ ಸರ್ಪ್ರೈಸ್ ಕೊಡ್ತಾರಲ್ರಿ. ಅದಕ್ಕೆ ಮೋಮೋಸ್ ಮಾಡಾಕತ್ತಾರ್ರಿ. ಸರ್ಪ್ರೈಸ್ ಕೊಡ್ತಾರಂದ್ರೆ ಆದ್ರೂ ಅವಸರ ಮಾಡಿದ್ ನಾನು. ಮತ್ತೆ ಲೇಟ್ ಗೊತ್ತಾಗತ್ತ ಅವಾಗ ಇನ್ನೇ ಟೈಮ್ ಅದ್ದಿ 4-7 ಆಗಿತ್ತು ಈಗಿನ. ಅದು ಬರೋದ್ರ ಒಂದೊಂದರ ತೆಗಿಬೇಕಂತ ಈಗ ಎಲ್ಲ ಹಾಕಿ ವಾಸನೆ ಮಸ್ತ್ ಬರಕತೈತಿ ನೋಡು. ಗಮ ಗಮ ಏನ ಹಾಕಿಲ್ಲ ಸಾಸ್ ಗಮ ಗಮನ ಆಗ್ತೈತಿ. ಮೋಮೋಸ್ ತಡಿ ನೆನ್ಸ್ರಿ. ಮೋಮೋಸ್ ಎಲ್ಲರೂ ಮಾಡ್ತಾರ್ರಿ. ನಮ್ದೇನು ಸ್ಪೆಷಲ್ ಅಲ್ಲ, ಸುಮ್ಮನೆ ನಾನು ಇದ್ದಿದ್ದು ಇಂಗ್ರೀಡಿಯೆಂಟ್ಸ್ ಇದ್ದಿದ್ದ ಐಟಮ್ನಾಗ ಮಾಡಾಕತ್ತೀನಿ. ಮತ್ತೆ ನಮಗ್ ಗೊತ್ತಿರೋ ತರ ಗೊತ್ತಿಲ್ಲ ರೆಸಿಪಿ ಏನು ತೋರ್ಸಾಕತ್ತಿಲ್ಲ. ಮತ್ತೆ ಆಮೇಲೆ ಆ ರೆಸಿಪಿ ತೋರ್ಸ್ಬೇಕು. ನೀವೇನಾರ ಅದು ಸರಿ ಅನ್ಸ್ಲಿಕ್ಕಂದ್ರ ಊಟ ಮಾಡ್ತಿರ್ತಾರೆ ಒಬ್ರು, ಇವರೆಲ್ಲ ಇಂಥವೆಲ್ಲ ಹಾಕ್ತಾರಂತ ಅಂತಾರ. ಹಂಗಾಗಿ ನಿಮಗೇನಾರ ಒಂದ್ ವೇಳೆ ರೆಸಿಪಿ ಬೇಕಪ್ಪ ನಮ್ಗೆ ಮಾಡ್ರಿ ಹಾಕ್ತಾರ, ನಾವು ನೋಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಹೇಳ್ರಿ. ನಾವು ಖಂಡಿತವಾಗಿ ಸ್ವಲ್ಪ ಆಗಲಿಕ್ಕೆ ನಾನು ನಿಮ್ಗೆ ರೆಸಿಪಿ ಸಮೇತ ವಿಡಿಯೋ ಮಾಡಿ ಎಲ್ಲ ಕಂಪ್ಲೀಟ್ ತೋರಿಸ್ತೀನಿ. ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ ನೀವು ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ತೋರಿಸ್ಬೇಕಂತಂದ್ರ. ಈಗ ಎಲ್ಲ ಮಾಡ್ತಿರ್ತಾರಲ್ರಿ ಮತ್ತೆ ನಾವು ಏನೋ ಸುಮ್ಮನೆ ಸಿಂಪಲ್ ಆಗಿ ಮಾಡ್ಕೊಂಡು ನಿಂತಿರ್ತೀವಿ. ಅದಕ್ಕೇನಾರ ಒಂದು ಹೆಸರು ಇಟ್ಬಿಡ್ತಾರ. ಹಂಗಾಗಿ ಇಲ್ಲೇ ಬ್ಯಾಟರ್ ರೆಡಿ ಆಗ್ತೈತ್ರಿ. ಅಲ್ಲೆಲ್ಲ ಸಾಸ್ ಅವೆಲ್ಲ ಅದಾವು. ಮತ್ತೆ ಈ ಕಡೆ ಇಟ್ಟು ನಾದಿಟ್ಟಾರೆ ನಮ್ಮಿ. ಹಳೆಗ ಕಟ್ಟಿಟ್ಟಾರ ಕೊಟ್ಟಿನಿ. ಹಂಗಂದ್ರೆ ಈ ನಾದಿ ಕೊಟ್ಟಿನ್ರಿ ಬಟ್ಲ್ ತಗಿಡಂತ ನನ್ನ ಹಾಳಾಕ ಇಟ್ಟಿಟ್ಟಾಳ್ರಿ. ಮತ್ತೆ ನೀವು ಹಾಳಾಕ ಭಾಳತ್ತಾಗಿತ್ತು ನಾದಿ ಅನ್ಬೇಡ್ರಿ. ಇನ್ನ ಜಸ್ಟ್ ನಾದಿನಿ ಈಗ ನದೇರಿ. ಮತ್ ನಂಗೆ ಗೊತ್ತಿದ್ದಿಲ್ಲವ. ಅಂದ್ರೆ ಕಲಿಸಿನ ಅನ್ಬೇಕನ? ಕಲಿಸಿ ನಿಟ್ಟು ಕಲಿಸಿನ ಅಂತಾರ ಏನಂತಾರ? ನಾದಿದ್ದ ನಾವು ನಾದಿವಿ ಅಂತೀವ. ಕೆಲವೊಬ್ರು ಕಲಿಸಿವಿ ಅಂತಿರ್ತಾರ. ಮತ್ತೆ ನಾದದು ಕಲ್ಸೋದು ಎರಡು ಒಂದ. ನಾನು ಇಟ್ಟು ನಾಕ್ತಿವಿ ನಾವು ಅಂತೀವಿ. ಮತ್ತೇನು ತಪ್ಪು ಮೊದ್ಲ ಹಳ್ಳಿ ಜನರಿ ಎಷ್ಟೊಂದು ಮಾತಾಡೋದು ಗೊತ್ತಾಗಲ್ಲ. ಏನಾರ ತಪ್ಪಿದ್ರ ಪ್ಲೀಸ್ ಯಾರ ಕಮೆಂಟ್ ಹಾಕಿದ್ರು. ಅದು ಟ್ರಾಫಿಕ್ ಏನಂತಿದ್ರಮ್ಮ? ಅದು ಟ್ರಾಫಿಕ್ ಅಲ್ಲ ಅಂತ ಹಾಕಿದ್ರ. ನಮ್ಮ ಮಮ್ಮಿಯರ್ಗೆ ಅನ್ನಕ್ ಬಂದಿಲ್ರಿ. ಸಾರಿ, ನಾನು ಆ ಮಾತಿನಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರ ಸಾರಿ. ನನಗೆ ಸ್ವಲ್ಪ ಮಾತಾಡೋದು ಅಷ್ಟೊಂದು ಗೊತ್ತಾಗಲ್ಲ. ಈಗೀಗೆಲ್ಲ ನಾವು ಯೂಟ್ಯೂಬ್ ಮಾಡಿಂದ ಸ್ವಲ್ಪ ಕೆಲವೊಂದು ಮಾತು ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕಂತ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದು ಮಾತಾಡಕತ್ತೀನಿ ನಾನು. ಫುಲ್ ಇನ್ನ ಹಳ್ಳಿ ಭಾಷೆ ಕೇಳಿದ್ರಿ ಏನಂತೀರಿ ನೀವು? ಅಷ್ಟು ಚಂದ ಮಾತಾಡೋದು ಬರೀ ಹಳ್ಳಿ ಭಾಷೆ ಮಾತಾಡ್ತ ನಾನು. ಕೆಲವೊಂದಕ್ಕೆ ನನ್ನ ಮಗಳ ಮಮ್ಮಿ ಹಿಂಗ ಅನ್ಬೇಕು, ಮತ್ತೇನಾರ ತಪ್ಪು ತಿಳ್ಕೊಂತಾರ. ಈಗ ಸಾಲಿ ಕಲ್ತಾರ, ವಿಡಿಯೋ ನೋಡ್ತಿರ್ತಾರ ಮಮ್ಮಿ. ಎಲ್ಲರೂ ನಿಂತಾರನ ಇರ್ತಾರನ ಹಳ್ಳಿ ಮಬ್ಬಿದ್ದಂಗ. ಹೆಂಗ್ ಮಾತಾಡ್ತಾರಲ್ಲಿ ಇವರು ಹೆಂಗ್ ಅಂತಾರಲ್ಲ ಅಂತ ತಪ್ಪು ತಿಳ್ಕೊಂತಾರ ಮಮ್ಮಿ. ಮತ್ತೆ ಆಮೇಲೆ ಕಮೆಂಟ್ ಹಾಕ್ತಾರ ಅಂತ ನಂದಿಂದ ಮಾತಾಡಕತ್ತೀನಿ. ನಾನು ಮಾತನ್ನ ತಪ್ಪಿದ್ರ ದಯವಿಟ್ಟು ಕ್ಷಮಿಸ್ರಿ. ನಮ್ಮೂರಾಗ ಮಳೆ ನಮ್ಮನೆ ಹತ್ತಿಗೆ ಅಂದೈತಿ, ಬಟ್ಟಿಗೆ ಏನು ಪರಿಸ್ಥಿತಿ ಅಂತ ನನ್ನ ಮಗಳು ತೋರಿಸ್ತಾಳ. ಹೊರಕ್ಕೆ ಹೋಗ್ರಿ ಈಗ ತೋರಿಸ್ತೀನಿ. ನಮ್ಮ ಮಮ್ಮಿಯರೆಲ್ಲ ಅಡುಗೆ ಎಲ್ಲ ಮಾಡುತ್ತಾರೆ ಸ್ನ್ಯಾಕ್ಸಿಗೆ. ಈ ಕಡೆ ನೋಡ್ರಿ ಬಟ್ಟಿನ ಯಾವ ರೀತಿ ಹಾಕಿವಿ ಅಂತಂದ್ರೆ
ಇವತ್ತು ಬರೀ ಒಳಗಾಕದು ಹೊರಗಾಕದು ಬರ್ರಿ ಅದಾಗೈತ್ರಿ. ನಾ ಬೆಳಗ್ಗೆ ಕಾಲೇಜ್ಗೆ ಹೋಗೋ ಮುಂದಾಗನ ಹೊರಗೆ ಹಾಕಿದ್ರಿ ನಮ್ಮ ಮಮ್ಮಿ. ಮತ್ತೆ ಒಳ್ಳೆ ಒಳಗಾಕದು ಮತ್ತೆ ಹೊರಗೆ ಒಂದು 5-10 ಸಲ ಹಾಕೈತಿ ನೋಡ್ರಿ. ಹೊರಗ ಅಷ್ಟು ಸಲ ಹಾಕೈತ್ರಿ. ಸಾಕಾಗ್ಬಿಟ್ಟತ್ರಿ. ಇಲ್ಲೊಂದು ಸ್ವಲ್ಪ ಹಾಕೀವ್ರಿ, ಕುರ್ಚಮ್ಯಾಗ ಹಾಕಿ ಇಲ್ಲಿ ಒಳಗೆ ಇಟ್ಟಿವ್ರಿ ಆರ್ಕೆಂತ ಅಂತಂದು. ಇಲ್ಲಿ ಅದು ಹೆಚ್ಚಿದ್ದು ಅದೆಲ್ಲ ಐತ್ರಿ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕೀಗ. ನಮ್ಮ ಮಮ್ಮಿಯರು ನಮ್ಮ ಸಿದ್ದು ಬರ್ತಾನಲ್ರಿ ಈಗ, ಅದು ಸರ್ಪ್ರೈಸ್ ಕೊಡಕ್ಕೆ ಜಲ್ದಿ ಮಾಡಾಕ್ತಾರ್ರಿ. ಕದ ಹಾಕ್ಯಂದಿದ್ವಿ ರೀ, ಮಳೆಗಾಲ ಎದ್ದೈತ್ರಿ, ಅದಕ್ಕೆ ಕದ ಹಾಕ್ಯಂದಿದ್ವಿ ನೋಡ್ರಿ. ಈ ಥರ ಐತಿ ಹೊರಗಿನ ವಾತಾವರಣ. ಮಳೆ ಬಂದೈತಿ ಇನ್ನು ನೀರು ಹಂಗೈತಿ ನೋಡ್ರಿ ಇಲ್ಲೆಲ್ಲ. ಮಮ್ಮಿ ಮೊಮೋಸ್ ರೆಡಿ ಅದಾವ? ರೆಡಿ ಆದ ತೋರ್ಸ್. ಇಲ್ಲಿ ನೋಡ್ರಿ ಮೊಮೋಸ್ ರೆಡಿ ಆಗ್ಯಾವು. ಈ ಕಡೆ ನಮ್ಮ ಸಿದ್ದು ಬಂದಾನ ಸ್ಕೂಲಿಂದ. ಇಲ್ಲೇ ಒಂದಿಷ್ಟು ಹಾಕಿಡತ್ತಾರೆ ನಮ್ಮ ಮಮ್ಮಿ ಯಾರು ಸಿದ್ದುಗ ಪ್ಲೇಟಿಗೆ ಹಾಕಿ ಕೊಡ್ತಾರೆ ನೋಡ್ರಿ. ಈಗ ಹಂಗಾಗಿ ಅಂತ ಟೇಸ್ಟ್ ನೋಡಿ ಹಾಕೊಂಡೆ. ಬರ್ರಿ ಎಲ್ಲರೂ ಮೊಮ್ಮಸ್ ತಿನ್ನಕ. ಸೂಪರ್ ಮಸ್ತ್ ಚಲೋ ಆಗ್ಯಾವ. ನಿನಗೋಸ್ಕರ ಮಾಡ ಮಮ್ಮಿ ಎಲ್ಲ ಚಲೋ ಐತೆ. ಮೊಮೋಸ್ ತಿನ್ನಕ್ಕೆ ಎಲ್ಲರೂ ಬರ್ರಿ ನಮ್ಮ ಮನೆಗೆ. ಈಗ ನಮ್ಮ ಸುಪ್ರಿಯಾ ಬರ್ತಾಳೆ. ಸುಪ್ರಿಯಾ ಬಂದು ಅಷ್ಟು ತಿನ್ನೋದು. ಹಾಂ, ಇನ್ನು ನಮ್ಮ ಸುಪ್ರಿಯಾ ಬಂದಿಲ್ರಿ, ಸಿದ್ದು ಅಷ್ಟ ಬಂದಾನ. ಚಲೋ ಆಗ್ಯಾವಿಲ್ಲಪ್ಪ? ಮಸ್ತ್ ಆಗ್ಯಾವ. ಕರಿ ಮೆತ್ತಲ್ಲ ನಮ್ಮನೆಗೆ ಮೊಮೋಸ್ ತಿನ್ನಕ ಎಲ್ಲರೂ ಬರ್ರಿ. ಮತ್ತೆ ನಿಮ್ಗ ನಾವು ಆಮೇಲೆ ಸಿಗ್ತೀವ್ರಿ. ಇದು ನೋಡ್ರಿ ಶನಿವಾರ ಬ್ಲಾಗ್ ರೀ ಇದು. ಯಾಕಂತಂದ್ರೆ ಅವತ್ತು ಮಳೆ ಬಂತ್ರಿ, ಜಗ್ಗಿ ಕರೆಂಟ್ ಹೋಗ್ಬಿಡ್ತಿ. ಅದಕ್ಕೆ ನಮಗೆ ಒಳ್ಳೆ ವೀಡಿಯೋ ಮಾಡೋಕೆ ಆಗಲಿಲ್ಲ. ಎಷ್ಟು ದಿನ ಆಗೈತ್ರಿ ನೀರು ಬರಲಾರ್ದ? ಎಷ್ಟು ದಿನ ಆಗೈತೆ ಸೊಮ್ಮ? ಒಂದು 12 ದಿನ ಆಗೈತೇನ? 15 ದಿನ ಆಗೈತೆ ನೋಡ್ರಿ ನೀರು ಬರಲಾರ್ದ. ನಿನ್ನೆ ಬಂದವು. 15 ದಿನಗಟ್ಲೆ ನೀರಿಲ್ಲಪ್ಪ ಅಂತಂದ್ರೆ ನಮ್ಮ ಜೀವನ ಹೆಂಗಾಗಬೇಕು ನೀವೇ ಯೋಚನೆ ಮಾಡಿರಿ. 15 ದಿನ ಆಗೈತ್ರಿ. ನಿನ್ನೆಗೆ 15 ದಿನ ಆಗೈತ್ರಿ. ಶನಿವಾರ ನಿನ್ನೆ ಬಂದವು ನೀರು. ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿದೀವಿ ರೀ. ಮಾತಾಡ್ಲಿಲ್ಲ ರೀ. ಮತ್ತು ಮೋಟ್ರನು ಒದ್ರಾಕತ್ತಿತ್ತು. ಅದಕ್ಕೆ ಬ್ಯಾಡ ಮಾತಾಡೋದು, ಹಂಗೆ ವೀಡಿಯೋ ಮಾಡಿರಿ ಹಾಕಕ್ಕೆ ಬರ್ತಾ ಅಂತಂದು ವೀಡಿಯೋ ಮಾಡೀನಿ ನೋಡ್ರಿ. ನಾನು ಮಾಡೀನಿ. ಅವರು ಅದು ನೀರು ಬಂದ್ವಲ್ರಿ, ಇವನಷ್ಟು ತೊಳೆದು ಕೊಟ್ಟೆನೋ ಜೋಡಿಸಿದ್ರು. ನೀರು ಬಂದ್ವಲ್ಲ, ಆಕಿ ಪೈಪ್ ಹಚ್ಚಕತ್ತಿದ್ಲು ಸೌಮ್ಯ. ಒಂದು ಹನಿ ಅಂದ್ರೆ ಒಂದು ಹನಿ ನೀರು ಇದ್ದಿಲ್ಲ ನೋಡ್ರಿ ನಮ್ಮ ಮನ್ಯಾಗ. ಎಪ್ಪೋ 15 ದಿನ ಭಾಳ ನರಕ ಅನ್ಭವಿಸ್ದಂಗೆ ಆಗ್ಬಿಡ್ತು ನೋಡ್ರಿ ನಮಗಂತೂ. ಅಲ್ರಿ ಕುಡಿಯೋಕೆ ನೀರಿಲ್ಲರಿ ಫ್ರೆಂಡ್ಸ್, ನೀರಿಲ್ಲ ಕುಡಿಯೋಕೆ. ನಾನು ನಮ್ಮ ಯಜಮಾನ್ರು ಒಂದು ಬಾಟ್ಲಿ ಫಿಲ್ಟ್ರ್ ನೀರು ತೊಗೊಂಬಂದ್ರಿ. ನನಗೆ ಅವು ಫಿಲ್ಟ್ರ್ ನೀರು ಆಗಿ ಬರೋಂಗಿಲ್ಲ. ಅವ್ನು ಕುಡಿದ್ವಿ ಅಂತಂದ್ರೆ ಒಂಥರ ಗಂಟ್ಲು ಬ್ಯಾನಾಗೋದು, ಕೆಂಬರೋದು. ಮೊದ್ಲ ಕೋಳಾಡ್ತೀನಿ ರೀ ನಾನು. ಆ ಥರ ತ್ರಾಸಾಗಕತ್ತಿ. ಮತ್ತು ಹಂಗೆ ಹಿಂಗೆ ಮಾಡಿ ಮತ್ತೆ ಅಲ್ಲಿ ಅಡ್ಡೆ ತಕ್ಕ ಒಂದು ನಳ ಐತ್ರಿ ನಮ್ಮ ಯಜಮಾನ್ರ ಅಡ್ಡೆ ತಕ್ಕ. ಅಲ್ಲಿ ನಾನು ಪೂರ್ತಿ ಒಂದು ಸಣ್ಣ ಬಾಟ್ಲಿಯಾಗ ತುಂಬ್ಕೊಂಬಂದು ಕೊಟ್ರಿ. ಅವು 2 ಲೀಟ್ರ್ ಬಾಟ್ಲಿ ಇರ್ತಾವಲ್ಲ ಅದ್ರ ತಂದು ಕೊಟ್ಟರು. ಅವರು ಫಿಲ್ಟ್ರ್ ನೀರು ಕುಡಿದ್ರು. ಬಳಸಕ್ಕಂತರೂ ಒಂದನಿ ನೀರಿಲ್ಲರಿ ಬಳಸಕ್ಕೆ. ಇಲ್ಲೊಂದು ಉಪ್ಪು ನೀರಿಂದು ಟ್ಯಾಂಕರ್ ಐತ್ರಿ ಇಲ್ಲಿ. ಅದು ಅಲ್ಲಿ ಐತ್ರಿ, ಅಷ್ಟು ದೂರ ಐತಿ. ಹೋಗಿ ನಮ್ಮ ಯಜಮಾನ್ರು ದಿನ ಒಂದೊಂದು ಬಂಡಿ ತೊಗೊಂಬರೋರು. ಅಲ್ರಿ ಈಗ 4-5 ಮಂದಿ ಇಕ್ಕಿವ್ರಿ ಮನ್ಯಾಗ. ಅವ್ರು ಜಳಕ್ಕೆ ಅಂತಿರ್ತ, ಬಟ್ಟೆ ಅಂತಿರ್ತ, ನೀರು ಅಂತಿರ್ತ. ಯಾವ್ದಕ್ಕಾರ ನೀರು ಬೇಕ್ರಿ. ನೀರು ಇರ್ಲಾರ್ದ ಜೀವನ ಹೆಂಗೆ?
ಇಂಥ ಕೆಟ್ಟ ಪರಿಸ್ಥಿತಿ ನಮ್ಗೆ ಯಾವಾಗೂ ಬಂದಿತ್ತಿಲ್ಲ ಬಿಡ್ರಿ ಇಲ್ಲಿ ಕುಷ್ಟಗಿಯಾಗ. ಅದಕ್ಕೆ ಏನೇನು ಉಣ್ಣಾಕತ್ತಿ ಹೇಳ್ಬಿಡು ಅನ್ಸಕ್ಕ. ಏನೇನಂತಂದ್ರೆ ಪಡ್ಡು, ಚಟ್ನಿ, ಇದೇನಮ್ಮ ಬ್ರೆಡ್ ನಾಷ್ಟ ಮಾಡಕ್ಕರಿ ಎಲ್ಲ ಕರಿ ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ. ನೀನು ಚಪ್ಪ ಬ್ರೆಡ್ ತಿನ್ನಕ್ಕೆ ಎಲ್ಲಾರು ಬರ್ರಿ ಅನ್ನ. ಇದ್ರಾಗ ಒಂದು ಬ್ರೆಡ್ ಐತೆ ಅವ್ರೆ ನನಗೆ ಸಾಲನೆ ಅವ್ರಿಗೆ ಅನ್ಕೊಳ್ಳಿ. ಪಾಪ ಕೊಡು ಅವ್ರಿಗೆ. ನಾನು ಹಂಗೆ ಅನ್ನಲ್ರಿ, ಇರೋದು ಅಂದ್ರಾಗೆ ಎಲ್ಲರೂ ಹಂಚ್ಕೊಂತೀನಿ. ನಮ್ಮ ಹಂಚ್ಕೊಂಡ್ ತಿನ್ನು. ಎಲ್ಲಾರು ನಿಂತರ ಇದ್ರೆ ಓದಾರತ್ತಾಗ ನಾವೇ ಉಣ್ಣದು ಬರೀ ನೀನ ಎಲ್ಲಾರ್ಗೆ ಹಂಚ್ಕೊಂತ ಕುಂದ್ಬಿಡು. ಕೊಡು ನೀ. ಹೌದಾ? ಇಲ್ಲ ತುಪ್ಪು ಇನ್ನಂತದಿದೆ ಬಂಗಾರಿ ಹಂಗೈತೆ ನೋಡ್ರಿ ನಮ್ಮ ಗುಂಡಮ್ಮ ಅಷ್ಟಕ್ಕೆ ನಾವು ಬರೋದು ಬಂದ್ಬಿಡ್ತಾರೆ ಅಷ್ಟೇ. ಬೆಣ್ಣೆ ಬಾವು ನೋಡ್ರಿ, ಬೆಣ್ಣೆ ಬಾವ ಹಂಗೈತೆ ನೋಡ್ರಿ ನಮ್ಮ ಬಂಗಾರಿ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬರ್ರಿ ಇಲ್ಲೇ ನೋಡ್ರಿ ನೀರಿನ ಪರಿಸ್ಥಿತಿ. ಕೊನೆಗೂ ಅಂತೂ ನೀರೆಲ್ಲ ಸಾಕಾದವ್ರಿ. ಸಣ್ಣಗಾಗಿದ್ದು ರೀ, ಅವಾಗೇನು ಜೋರಿಲ್ಲ ಏನಿಲ್ಲ. ಮೋಟ್ರ್ ಇರ್ಲಿಕ್ಕಂತಂದ್ರೆ ನಾವು ನೀರಾಗ ಕಾಣ್ತಿದ್ದಿಲ್ಲ. ಸಣ್ಣಿದ್ದು ರೀ. ಮತ್ತು ಅಷ್ಟು ತುಂಬಿಸಿದ್ ನೋಡ್ರಿ ಎಲ್ಲ ಅಷ್ಟು ತುಂಬಿಸಿದ್ ನೋಡ್ರಿ. ಒಳಗೆಲ್ಲ ಬಚ್ಚಲ್ದಾಗ ಅಲ್ಲೆಲ್ಲ ಅಷ್ಟು ತುಂಬಿಸಿದೆ. ಅಂಗಡಿ ಏನೂ ವ್ಯಾಪಾರ ಇಲ್ಲರಿ ಫ್ರೆಂಡ್ಸ. ಅಂಗಡಿ ನಮ್ಮದು ಏನು ಮಾಡ್ಬೇಕು ಅಂತ ನನಗಂತೂ ಒಂದು ಗೊತ್ತಾಗವಲ್ತ್ರಿ. ನೋಡ್ರಿ ಇಲ್ಲಿ ಮೋಟ್ರ್ ಹಚ್ಚೈತಿ. ಎಲ್ಲ ಕಾಲು ಒರೆಸವು ಬಟ್ಟೆ ಎಲ್ಲ ಅಷ್ಟು ನಿನ್ನೆ ಸ್ವಚ್ಛಗೆ ಮಾಡಿ ಮಾಡಿ ಮತ್ತೆಲ್ಲ ಅಷ್ಟು ನೀರು ತುಂಬಿದ್ರಿ ಮನ್ಯಾಗ. ಒಂದು ಏನೇನೋ ಬಿಟ್ಟಿಲ್ರಿ, ಎಲ್ಲ ಅಷ್ಟು ಬ್ಯಾರಲ್ಲು ಪುಟ್ಟಿ. ಈಗ ಇಲ್ಲಿ ಅಂದರೂ ನೀರು ಇದ್ದಿಲ್ರಿ ಬಾತ್ರೂಮ್ನಾಗ. ಸ್ವಚ್ಛಗೆ ಬಾತ್ರೂಮ್ ತಿಕ್ಕಿ ಮತ್ತೆಲ್ಲ ಅಷ್ಟು ನೀರು ತುಂಬಿದೆ. ನೀರು ತುಂಬಿ ಬಸ್ಲ ತಿಕ್ಕಿದೆ, ಬಾತ್ರೂಮ್ ತಿಕ್ಕಿದೆ. ಮತ್ತು ಅಷ್ಟು ಬಟ್ಟೆ ತೊಳೆದು ಹಾಕಿದೆ. ಎಲ್ಲ ಟವಲು, ನಮ್ಮ ಸೋಮನಾರ್ ಸಾಲಿಗೆ ಹೋಗೋ ಡ್ರೆಸ್ಸು, ಸಿದ್ದುನು ಡ್ರೆಸ್ಸು ಎಲ್ಲ ಅಷ್ಟು ಅಷ್ಟು ಸ್ವಚ್ಛಗೆ ಇದನ್ನು ಮಾಡಿ ನೋಡ್ರಿ. ಎಲ್ಲ ನೋಡ್ರಿ ಹೊರಗೆ ಈ ಥರ ಐತಿ. ಇಲ್ಲಿ ನಮ್ಮ ಸುಪ್ರಿಯ ಹಾಯ್ ಮಾಡಕೈತೆ ನೋಡ್ರಿ. ಹಾಯ್. ಈಗ ಅಕ್ಕಿ ಮಿಕ್ಸಿಗೆ ಹಾಕಕತ್ಯಾರ ನೋಡ್ರಿ ನಮ್ಮ ಸೋಮ್ಯನಾರ. ರಾತ್ರಿ 11 ಗಂಟೆ ಆಗಿತ್ತ. 11 ಗಂಟೆ ಆಗೈತೆ ನೋಡ್ರಿ. ಇವತ್ತು ಏನೇನು ನಾಷ್ಟ ಮಾಡೀನಂದ್ರೆ ಇಡ್ಲಿ ಪಡ್ಡು ಮಾಡೀನಿ ನೋಡ್ರಿ. ಇದು ಇಡ್ಲಿ ಹಿಟ್ಟು ಇಷ್ಟ ಇನ್ನೂ ಖರ್ಚಾಗಿಲ್ರಿ. ಹಿಟ್ಟು ಇನ್ನೂ ಅರ್ಧ ಹಿಟ್ಟು ಐತಿ. ಒಂದು ಅಷ್ಟು ಸೇರಿ ಇವತ್ತು ಒಂದು ಎಷ್ಟು ವ್ಯಾಪಾರ ಆಗೈತೆ ಅಂದ್ರೆ ಒಂದು 100 ರೂಪಾಯಿ ಆಗೈತೆ ನೋಡ್ರಿ. ಅಷ್ಟೇ ಇವತ್ತಿನ ವ್ಯಾಪಾರ. ಅಕ್ಕಿ ಭಾಳ ನೆನೆ ಹಾಕ್ಲಿಲ್ರಿ. ಒಂದು ಬಟ್ಲು ಹಾಕಿದ್ನಿ. ಇವತ್ತು ನೆನೆ ಹಾಕ್ಬೇಕ್ರಿ ಅಕ್ಕಿನ. ಹಿಟ್ಟು ಐತ್ರಿ, ಇನ್ನೂ ಒಂದು ಬೋಗಣಿ ಹಿಟ್ಟು ಐತ್ರಿ. ಎಲ್ಲ ಹಾಕಿ ಕಲಿಸಿಟ್ರು ನೋಡ್ರಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತ್ರಿ ಈಗ. ಯಾಕಂತಂದ್ರೆ ನಿಮಗೆ ಗೊತ್ತಿದ್ದ ಐತಲ್ರಿ ನಮ್ಮ ಮನೆ ಪರಿಸ್ಥಿತಿ ಏನೈತಿ ಅಂತ. ಅದನ್ನು ಪದೇ ಹೇಳೋದ್ರಾಗ ಯಾವ ಅರ್ಥನೂ ಇಲ್ಲ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಎಲ್ಲ ಹಿಟ್ಟು ಹಾಕೋದಾತು. ಈಗ ನಮ್ಮ ಸೊಮ್ಮೆ
ಪ್ಲೇಟ್ ಎಲ್ಲ ಮ್ಯಾಗ ಮುಚ್ಚಿಡಕೈತಿಲ್ಲ ನೋಡ್ರಿ ಬಾಯ್ ರೀ.